ನೋಡಿ, ಇದು ಕರ್ನಾಟಕದಲ್ಲಿ ಈ ಒಂದು ತುಷ್ಟೀಕರಣದ ಒಂದು ಪರಾಕಾಷ್ಠೆ ಮುಟ್ಟಿಬಿಟ್ಟಿದೆ. ಸಿದ್ದರಾಮಯ್ಯನವರು ನಿಜವಾದಂಥ ಕನ್ನಡಿಗರಿಗೆ, ಮೂಲ ನಿವಾಸಿಗಳಿಗೆ ಪುನರ್ ವ್ಯವಸ್ಥೆಯನ್ನು ಮಾಡಬೇಕು, ವಸತಿ ಸೌಲಭ್ಯ ಮಾಡೋದು ಬಿಟ್ಟು ಏನೋ ಕಾಂಗ್ರೆಸ್ಸಿನ ಹೈಕಮಾಂಡ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ವಾರ್ನಿಂಗ್ ಮಾಡಿದ್ರಿಂದ ಇಲ್ಲಿಯ ಲೋಕಲ್ಲೂ ಅಲ್ಲ ಅವರು, ಮತ್ತು ಬಹಳ ವರ್ಷಗಳಿಂದ ಇದ್ದವರು ಅಲ್ಲ, ಮತ್ತು ಅದರಲ್ಲಿ ಸಾಕಷ್ಟು ಅವರ ಯಾವ ಉದ್ದೇಶದವರು ಯಾರು ಏನು ಅನ್ನುವಂಥದ್ದು ತನಿಖೆ ಮಾಡದೆ ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ಇವತ್ತೇನು ರಾಜ್ಯ ಸರ್ಕಾರ ನಿರ್ಣಯ ಮಾಡ್ತಾ ಇದೆ, ಇದನ್ನು ನಾವು ವಿರೋಧ ಮಾಡ್ತೀವಿ. ರಾಜ್ಯದಲ್ಲಿ ನುಸುಳುಕೋರು ಯಾರಿದ್ದಾರೆ, ಬಾಂಗ್ಲಾದೇಶಿಯರು ಯಾರಿದ್ದಾರೆ, ರೋಹಿಂಗ್ಯಾಗಳು ಯಾರಿದ್ದಾರೆ, ಅವರೆಲ್ಲ ಸಂಪೂರ್ಣ ತನಿಖೆಗೊಳಪಡಿಸಿ ಪುನರ್ವಸತಿ ವ್ಯವಸ್ಥೆ ಕಲ್ಪಿಸಬೇಕು ವಿನಃ ಹಲವಾರು ದಶಕಗಳಿಂದ ಉತ್ತರ ಕರ್ನಾಟಕ ಜನ ಇಲ್ಲಿ ಕೂಲಿ ನಾಲಿಗಳಿಗೆ ಬಂದಂಥವರು, ತಮ್ಮ ಜೀವನೋಪಾಯಕ್ಕಾಗಿ ಬೆಂಗಳೂರನ್ನು ನಂಬಿದಂಥ ಜನರಿಗೆ ಪುನರ್ವಸತಿಗೆ ಸೌಲಭ್ಯ ಕಲ್ಪಿಸೋದು ಬಿಟ್ಟು ಕೇವಲ ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ತಲೆಬಾಗಿ ಕನ್ನಡಿಗರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ, ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಏನೋ ಅವ್ರು ಚಾಲೂ ಮಾಡಿದ್ರು, ಯಾಕೆ ನಿತ್ತು ಗೊತ್ತಲ್ಲ, ಅದಕ್ಕೂ ಚರ್ಚೆ ಮಾಡ್ತೀವಿ. ಈಗ ಬಹಳ ಅವಶ್ಯ ಇದೆ. ಇಡೀ ದೇಶದಲ್ಲಿ SIR ಲಾಗು ಆಗ್ತಾ ಇದೆ. ಇವತ್ತು ಉತ್ತರ ಪ್ರದೇಶದಲ್ಲಿ, ತಮಿಳುನಾಡಿನಲ್ಲಿ ಸುಮಾರು 1 ಕೋಟಿ ಸಮೀಪ ಇವತ್ತು ನಕಲಿ ಮತದಾರರು ಸಿಕ್ಕಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 1 ಕೋಟಿ ಸಮೀಪ ಸಿಕ್ಕಿದ್ದಾರೆ. ಕರ್ನಾಟಕದಲ್ಲಿಯೂ ಸಹ ಈ ನಕಲಿ ಮತದಾರರು, ಬಾಂಗ್ಲಾ ರೋಹಿಂಗ್ಯಾಗಳ ಒಂದು ಮತದಾರರು ಅದಾರ ಅನ್ನುವಂಥದ್ದು ಈಗಾಗಲೇ ನಾನು ಬಿಜಾಪುರ ಜಿಲ್ಲಾಧಿಕಾರಿಗಳಿಗೆ, ವಿಜಯಪುರ ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 19,000 ಜನ ನಕಲಿ ಮತದಾರರು ಸಿಕ್ಕಿದ್ದು ನಾವು ಪೂರ್ತಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅದೇ ರೀತಿ ಕರ್ನಾಟಕದಲ್ಲಿಯೂ SIR ಪ್ರಾರಂಭ ಆಗಬೇಕು, ಮತ್ತಿಂಥ ಏನು ನಕಲಿ ಮತದಾರರು ಬರೀ ಅವ್ರನ್ನ ಕೈ ಬಿಡುವುದಲ್ಲ, ಈ ಭಾರತದ ಗಡಿ ಆಚೆಗೆ ನುಗ್ಗಿಸಿಕೊಡುವವರೆಗೆ ಸರ್ಕಾರ ಕ್ರಮ ತಗೋಬೇಕು. ನೋಡಿ, ಅವರು ಬಹುಶಃ ಜಮೀರ್ ಅಹ್ಮದ್ ಅಷ್ಟು ಹೇಳ್ತಾ ಇದ್ದಾರೆ ಅಂದರೆ ಅವರೆಲ್ಲ ಮುಸ್ಲಿಮರದ ಅರ್ಥ ಹೇಳ್ತಿರ್ತಾರೆ. ಅವರಿಗೆ ದೇಶ ರಾಜ್ಯ ಬೇಕಾಗಿಲ್ಲ, ತಮ್ಮ ಜನಸಂಖ್ಯೆ ಹೆಚ್ಚಾಗಬೇಕು, ತಮ್ಮ ಮತದಾರ ಹೆಚ್ಚಾಗಬೇಕು, ಈ ದೇಶವನ್ನು ಆದಷ್ಟು ಬೇಗನೆ ಇಸ್ಲಾಮೀಕರಣ ಮಾಡಬೇಕು ಅಂತ ಟಾರ್ಗೆಟ್ ಬಿಟ್ಟರೆ ಜಮೀರ್ ಅಹ್ಮದ್ ಖಾನ್ ಅಂತವ್ರ ತಲೆಯಲ್ಲಿ ಏನೂ ಇರುವುದಿಲ್ಲ. ಅದಕ್ಕೆ ದುರ್ದೈವ ಅಂದರೆ ಸಿದ್ದರಾಮಯ್ಯನಂತವರು ಜಾತ್ಯತೀತ ಅನ್ನುವಂಥ ಒಂದು ಹೆಸರಿನಿಂದ ಕೇವಲ ಮುಸ್ಲಿಂ ತುಷ್ಟೀಕರಣ ಮಾಡೋದು ಬಿಟ್ಟರೆ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಜನಾಂಗದ ಸಮಸ್ಯೆನೂ ಗುರುತಿಲ್ಲ, ಕಷ್ಟನೂ ಗುರುತಿಲ್ಲ. ಅದರಲ್ಲೇ ತೊಡಗಿದ್ರಿಂದ ಇಂಥ ನಿರ್ಣಯಗಳು ಇವತ್ತಾಗ್ತವೆ. ಏನು ನೋಡ್ಬೇಕು ಏನೇನಾಗ್ತದೆ. 2026 ಯಾರಿಗೆ ಶುಭ ಸುದ್ದಿ ಆಗ್ತತೋ, ಯಾರಿಗೆ ಅಶುಭ ಸುದ್ದಿ ಆಗ್ತತೋ, ಯಾರು ಮನೆಗೆ ಹೋಗ್ತಾರೋ, ಯಾರು ಮ್ಯಾಗ ಹೋಗ್ತಾರೋ, ಯಾರು ಮ್ಯಾಗ ಹೋಗ್ಬಿಡ್ತಾರೋ ಗೊತ್ತಿಲ್ಲ. ಸರ್ 2026 ಮತ್ತೆ ಮರಳಿ ಕೂಡಿಗೆ ಏನು ನೋಡ್ಬೇಕ್ರಿ, ಒಳ್ಳೇದು ಆಗಬೇಕು ಅಂತ ಐತಿ. ಸಾಕಷ್ಟು ಬೆಳಗಾವಿ ಅಧಿವೇಶನದಲ್ಲಿ ಸಾಕಷ್ಟು ಶಾಸಕರುಗಳು ನೀವೆಲ್ಲ ಬರಬೇಕು ಬಿಜೆಪಿಗೆ, ಬರದೇ ಇದ್ರೆ ಈ ಏನು ಜನ ಆಕರ್ಷಣೆ ಮಾಡಲಾರ್ದಂಥ ವ್ಯಕ್ತಿಯ ಮುಂದೆ ನಾವು ಜೋತ್ ಬಿದ್ದು ಹಣ ಖರ್ಚು ಮಾಡಿ ಜನ ಸೇರಿಸಿ ಕಾರ್ಯಕ್ರಮ ಮಾಡೋದ್ರಲ್ಲೇ ಸತ್ತು ಹೋಗಿದ್ದೀವಿ ಅಂತೇಳಿ ಶಾಸಕರು ಪಾಪ ತಮ್ಮ ನಾವು ಹೋದ್ರೆ 10-20 ಸಾವಿರ ಜನ ದುಡ್ಡಿಲ್ಲ ಅಂತ ಸೇರ್ತಾರೆ ಅಂತೇಳಿ ನಮ್ಮ ಶಾಸಕರಿಗೆ ಒಂದು ಈ ವರ್ಷ ನನಗನ್ನಿಸ್ತದೆ ಖರ್ಚು ಕಡಿಮೆ ಮಾಡೋ ವರ್ಷ ಆಗಬೇಕಂತ ಅವ್ರದ್ದು ವಿಚಾರ. ಥ್ಯಾಂಕ್ ಯು ಸರ್. ನೋಡಿ, ಇದು ಕರ್ನಾಟಕದಲ್ಲಿ ಈ ಒಂದು ತುಷ್ಟೀಕರಣದ ಒಂದು ಪರಾಕಾಷ್ಠೆ ಮುಟ್ಟಿಬಿಟ್ಟಿದೆ. ಸಿದ್ದರಾಮಯ್ಯನವರು ನಿಜವಾದಂಥ ಕನ್ನಡಿಗರಿಗೆ, ಮೂಲ ನಿವಾಸಿಗಳಿಗೆ ಪುನರ್ ವ್ಯವಸ್ಥೆಯನ್ನು ಮಾಡಬೇಕು, ವಸತಿ ಸೌಲಭ್ಯ ಮಾಡೋದು ಬಿಟ್ಟು ಏನೋ ಕಾಂಗ್ರೆಸ್ಸಿನ ಹೈಕಮಾಂಡ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ವಾರ್ನಿಂಗ್ ಮಾಡಿದ್ರಿಂದ ಇಲ್ಲಿಯ ಲೋಕಲ್ಲೂ ಅಲ್ಲ ಅವರು, ಮತ್ತು ಬಹಳ ವರ್ಷಗಳಿಂದ ಇದ್ದವರು ಅಲ್ಲ, ಮತ್ತು ಅದರಲ್ಲಿ ಸಾಕಷ್ಟು ಅವರ
ಯಾವ ದೇಶದವರು ಯಾರು ಏನು ಅನ್ನೋಂಥದ್ದು ತನಿಖೆ ಮಾಡದೆ ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ಇವತ್ತೇನು ರಾಜ್ಯ ಸರ್ಕಾರ ನಿರ್ಣಯ ಮಾಡ್ತಾ ಇದೆ, ಇದನ್ನು ನಾವು ವಿರೋಧ ಮಾಡ್ತೀವಿ. ರಾಜ್ಯದಲ್ಲಿ ನುಸುಳುಕೋರು ಯಾರಿದ್ದಾರೆ, ಬಾಂಗ್ಲಾದೇಶಿಯರು ಯಾರಿದ್ದಾರೆ, ರೋಹಿಂಗ್ಯಾಗಳು ಯಾರಿದ್ದಾರೆ, ಅವರೆಲ್ಲ ಸಂಪೂರ್ಣ ತನಿಖೆಗೊಳಪಡಿಸಿ ಪುನರ್ವಸತಿ ವ್ಯವಸ್ಥೆ ಕಲ್ಪಿಸಬೇಕು ವಿನಃ ಹಲವಾರು ದಶಕಗಳಿಂದ ಉತ್ತರ ಕರ್ನಾಟಕ ಜನ ಇಲ್ಲಿ ಕೂಲಿ ನಾಲಿಗಳಿಗೆ ಬಂದಂಥವರು, ತಮ್ಮ ಜೀವನೋಪಾಯಕ್ಕಾಗಿ ಬೆಂಗಳೂರನ್ನು ನಂಬಿದಂಥ ಜನರಿಗೆ ಪುನರ್ವಸತಿಗೆ ಸೌಲಭ್ಯ ಕಲ್ಪಿಸೋದು ಬಿಟ್ಟು ಕೇವಲ ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ತಲೆಬಾಗಿ ಕನ್ನಡಿಗರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ, ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಏನೋ ಅವ್ರು ಚಾಲೂ ಮಾಡಿದ್ರು ಯಾಕೆ ನಿಂತು ಗೊತ್ತಲ್ಲ, ಅದಕ್ಕೂ ಚರ್ಚೆ ಮಾಡ್ತೀವಿ. ಈಗ ಬಹಳ ಅವಶ್ಯ ಇದೆ. ಇಡೀ ದೇಶದಲ್ಲಿ SIR ಲಾಗು ಆಗ್ತಾ ಇದೆ. ಇವತ್ತು ಉತ್ತರ ಪ್ರದೇಶದಲ್ಲಿ, ತಮಿಳುನಾಡಿನಲ್ಲಿ ಸುಮಾರು 1 ಕೋಟಿ ಸಮೀಪ ಇವತ್ತು ನಕಲಿ ಮತದಾರ ಸಿಕ್ಕಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 1 ಕೋಟಿ ಸಮೀಪ ಸಿಕ್ಕಿದ್ದಾರೆ. ಕರ್ನಾಟಕದಲ್ಲಿಯೂ ಸಹ ಈ ನಕಲಿ ಮತದಾರರು ಬಾಂಗ್ಲಾ ರೋಹಿಂಗ್ಯಾಗಳ ಒಂದು ಮತದಾರರು ಅದಾರ ಅನ್ನುವಂಥದ್ದು ಈಗಾಗಲೇ ನಾನು ಬಿಜಾಪುರ ಜಿಲ್ಲಾಧಿಕಾರಿಗಳಿಗೆ, ವಿಜಯಪುರ ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 19,000 ಜನ ನಕಲಿ ಮತದಾರ ಸಿಕ್ಕಿದ್ದು ನಾವು ಪೂರ್ತಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅದೇ ರೀತಿ ಕರ್ನಾಟಕದಲ್ಲಿಯೂ SIR ಪ್ರಾರಂಭ ಆಗಬೇಕು ಮತ್ತು ಇಂಥ ಏನು ನಕಲಿ ಮತದಾರರು ಬರೀ ಅವ್ರನ್ನ ಕೈ ಬಿಡುವುದಲ್ಲ, ಈ ಭಾರತದ ಗಡಿ ಆಚೆಗೆ ನುಗ್ಗಿಸಿಕೊಡುವವರೆಗೆ ಸರ್ಕಾರ ಕ್ರಮ ತಗೋಬೇಕು. ನೋಡಿ, ಅವರು ಬಹುಶಃ ಜಮೀರ್ ಅಹ್ಮದ್ ಅಷ್ಟು ಹೇಳ್ತಾ ಇದ್ದಾರೆ ಅಂದರೆ ಅವರೆಲ್ಲ ಮುಸ್ಲಿಮರದಾರ ಅಂತ ಹೇಳ್ತಿರ್ತಾರೆ. ಅವರಿಗೆ ದೇಶ ರಾಜ್ಯ ಬೇಕಾಗಿಲ್ಲ, ತಮ್ಮ ಜನಸಂಖ್ಯೆ ಹೆಚ್ಚಾಗಬೇಕು, ತಮ್ಮ ಮತದಾರ ಹೆಚ್ಚಾಗಬೇಕು, ಈ ದೇಶವನ್ನು ಆದಷ್ಟು ಬೇಗನೆ ಇಸ್ಲಾಮೀಕರಣ ಮಾಡಬೇಕು ಅಂತ ಟಾರ್ಗೆಟ್ ಬಿಟ್ಟರೆ ಜಮೀರ್ ಅಹ್ಮದ್ ಖಾನ್ ಅಂತವ್ರ ತಲೆಯಲ್ಲಿ ಏನೂ ಇರುವುದಿಲ್ಲ. ಅದಕ್ಕೆ ದುರ್ದೈವ ಅಂದರೆ ಸಿದ್ದರಾಮಯ್ಯನಂತವರು ಜಾತ್ಯತೀತ ಅನ್ನುವಂಥ ಒಂದು ಹೆಸರಿನಿಂದ ಕೇವಲ ಮುಸ್ಲಿಂ ತುಷ್ಟೀಕರಣ ಮಾಡೋದು ಬಿಟ್ಟರೆ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಜನಾಂಗದ ಸಮಸ್ಯೆನೂ ಗುರ್ತಿಲ್ಲ, ಕಷ್ಟನೂ ಗುರ್ತಿಲ್ಲ. ಅದರಲ್ಲೇ ತೊಡಗಿದ್ರಿಂದ ಇಂಥ ನಿರ್ಣಯಗಳು ಇವತ್ತಾಗ್ತಾ ಇವೆ. ಏನು ನೋಡ್ಬೇಕು ಏನೇನಾಗ್ತದೆ. 2026 ಯಾರಿಗೆ ಶುಭ ಸುದ್ದಿ ಆಗ್ತತೋ, ಯಾರಿಗೆ ಅಶುಭ ಸುದ್ದಿ ಆಗ್ತತೋ, ಯಾರು ಮನೆಗೆ ಹೋಗ್ತಾರೋ, ಯಾರು ಮ್ಯಾಗ ಹೋಗ್ತಾರೋ, ಯಾರು ಮ್ಯಾಗ ಹೋಗ್ಬಿಡ್ತಾರೋ ಗೊತ್ತಿಲ್ಲ. ಸರ್, 2026 ಮತ್ತೆ ಮರಳಿ ಕೂಡಿಗೆ ಏನು ನೋಡ್ಬೇಕ್ರಿ, ಒಳ್ಳೇದಾಗಬೇಕಂತೈತಿ. ಸಾಕಷ್ಟು ಬೆಳಗಾವಿ ಅಧಿವೇಶನದಲ್ಲಿ ಸಾಕಷ್ಟು ಶಾಸಕರುಗಳು ನೀವೆಲ್ಲ ಬರಬೇಕು ಬಿಜೆಪಿಗೆ, ಬರದೇ ಇದ್ರೆ ಈ ಏನು ಜನ ಆಕರ್ಷಣೆ ಮಾಡಲಾರ್ದಂಥ ವ್ಯಕ್ತಿಯ ಮುಂದೆ ನಾವು ಜೋತು ಬಿದ್ದು ಹಣ ಖರ್ಚು ಮಾಡಿ ಜನ ಸೇರಿಸಿ ಕಾರ್ಯಕ್ರಮ ಮಾಡೋದ್ರಲ್ಲೇ ಸತ್ತು ಹೋಗಿದ್ದೀವಿ ಅಂತೇಳಿ ಶಾಸಕರು ಪಾಪ ತಮ್ಮ ನಾವು ಹೋದ್ರೆ 10-20 ಜನ ದುಡ್ಡಿಲ್ಲ ಅಂತ ಸೇರ್ತಾರೆ ಅಂತೇಳಿ ನಮ್ಮ ಶಾಸಕರಿಗೆ ಒಂದು ಈ ವರ್ಷ ನನಗನ್ನಿಸ್ತದೆ ಖರ್ಚು ಕಡಿಮೆ ಮಾಡೋ ವರ್ಷ ಆಗ್ಬೇಕಂತ ಅವ್ರದ್ದು ವಿಚಾರ ಇದೆ. ಥ್ಯಾಂಕ್ ಯು ಸರ್.